ಮೈಸೂರಿನ ವಿಜಯನಗರದ ಪ್ರತಿಷ್ಠಿತ ದಿ ಹೆರಿಟೇಜ್ ಕ್ಲಬ್ನ ಸರ್ವ ಸದಸ್ಯರ 25ನೆಯ ವಾರ್ಷಿಕ ಮಹಾಸಭೆಯನ್ನ ಮಾಡಲಾಯಿತು. ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಮರಿಗೌಡ ನೇತೃತ್ವದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡ ಮಹಾಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಅಧ್ಯಕ್ಷ ಡಾಕ್ಟರ್ ಮರಿಗೌಡ ಆಡಳಿತ ಮಂಡಳಿ ಸದಸ್ಯರ ಜೊತೆಗೂಡಿ ಕ್ಲಬ್ ಬೆಳವಣಿಗೆ ಸಂಬಂಧ ವಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ಜರುಗಿತು. ಸುಮಾರು 5,80,00,000 ಸದಸ್ಯತ್ವ ನಿಧಿ ಸಂಗ್ರಹ ಗುರಿ ಹಾಗೂ ದೀರ್ಘ ಸಾಲ, ಕ್ಲಬ್ನ ಹೊಸ ಕಟ್ಟಡದಲ್ಲಿ ಸ್ವಿಮ್ಮಿಂಗ್ ಪೂಲ್, ಸ್ಪಾ, ಜಿಮ್ ಸೇರಿದಂತೆ ಕ್ರೀಡಾ ಚಟುವಟಿಕೆಗಳ ಬಹಳ ಪ್ರಮುಖವಾಗಿರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಕ್ಲಬ್ನ ಸದಸ್ಯ ಡಾಕ್ಟರ್ ಶಶಿಧರ್ ರಾಜಣ್ಣ, ಬೆಂಗಳೂರಿನ ಕ್ಲಬ್ಗಳನ್ನ ಹೋಲಿಕೆ ಮಾಡಿದ್ರೆ ಮೈಸೂರಿನ ದಿ ಹೆರಿಟೇಜ್ ಕ್ಲಬ್ ಅತ್ಯುತ್ತಮವಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಿದ್ದು, ಕುಟುಂಬ ಸ್ನೇಹಿತರು ಬಂದು ಹೋಗೋದಕ್ಕೆ ಉತ್ತಮ ವಾತಾವರಣವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದಾಗಿ ಹೇಳಿದ್ದಾರೆ. ಅಲ್ಲದೆ ಮತ್ತೊಬ್ಬ ಸದಸ್ಯ ಹಾಗೂ ಎಂಜಿನಿಯರ್ ಹರೀಶ್ ಮಾತನಾಡಿ 25 ವರ್ಷಗಳ ಕ್ಲಬ್ 100 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಕ್ಲಬ್ಗಳಿಗೆ ಸಮನಾಗಿ ಬೆಳೆದಿದೆ ಅನ್ನೋದಾಗಿ ಹೇಳಿದ್ರು. ಈ ಕ್ಲಬ್ ಏನಂದರೆ ಮೈಸೂರಿಗೆ ಒಂಥರ ಪ್ರತಿಷ್ಠಿತ ಕ್ಲಬ್ ಆಗಿ ಒಂಥರ ಮಾರ್ಪಾಡಾಗ್ತಾ ಇದೆ. ಈ ಮಾರ್ಪಾಡಿಗೆ ಕೆಲವೇ ದಿನಗಳಲ್ಲಿ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಮೈಸೂರು 100 ಕ್ಲಬ್ಬಲ್ಲಿ ಇದು ಕೂಡ ಒಂದು ಹೆರಿಟೇಜ್ ಕ್ಲಬ್ಬು. ಇದರಲ್ಲಿ ಭಾಳಷ್ಟು ಜನ ನಮ್ಮ ಮರಿಗೌಡ ನೇತೃತ್ವದಲ್ಲಿ ಅವರ ಒಂದು ಟೀಮಲ್ಲಿ ಟೀಮ್ ವರ್ಕಾಗಿ ಸದಸ್ಯರ ಒಂದು ಕೋಆಪ್ರೇಷನಲ್ಲಿ ಭಾಳ ಚೆನ್ನಾಗ್ತಾಯಿದೆ. ನಮ್ಮ ಬೆಂಗಳೂರು ಕ್ಲಬ್ಗಳು ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಬಂದಾಗೆಲ್ಲ ಫ್ಯಾಮಿಲಿ ಮತ್ತು ಮೆಂಬರ್ಸು ಅಥವಾ ಸ್ನೇಹಿತರುಗಳು ಅವ್ರ ಫ್ಯಾಮಿಲಿಯವರಾಗಲಿ ಬಂದು ಹೋಗೋಕ್ಕೆ ಒಂದು ಒಳ್ಳೆ ಅನುಕೂಲ ವಾತಾವರಣ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಊಟ ತಿಂಡಿ ಕೂಡ ಚೆನ್ನಾಗಿದೆ. ಇದೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಇದು ಒಂದು 25ನೇ ವರ್ಷ ವಾರ್ಷಿಕ ಸಭೆ ಅನಿಸುತ್ತಿದ್ದು. 25ನೇ ವರ್ಷದ ವಾರ್ಷಿಕ ಸಭೆ ಭಾಳ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಮೋಸ್ಟ್ಲಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅವರು ಚೆನ್ನಾಗಿ ಮಾಡ್ಬೋದು. ಈಗ ಚೆನ್ನಾಗಿದೆ. ಒಟ್ಟಿನಲ್ಲಿ ಕ್ಲಬ್ಬು ಚೆನ್ನಾಗಿ ನಡೀತಾ ಇದೆ. ಸದಸ್ಯರು ಒಳ್ಳೆ ಕೋಆಪ್ರೇಷನ್ ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಒಂದು ವಾರ್ಷಿಕ ಸದಸ್ಯರು ನಡೀತಾ ಇರೋದ್ರಿಂದ ತುಂಬ ಸಂತೋಷವಾಗ್ತಾ ಇದೆ ನಮಗೂ ಭಾಗವಹಿಸೋಕ್ಕೆ. ಭಾಳಷ್ಟು ಮಾಡಿದ್ದಾರೆ. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತೂ ಭಾಳಷ್ಟು ಇರೋ ಜಾಗದಲ್ಲಿ ಅವರು ಸುಸಜ್ಜಿತವಾಗಿ ರೆಡಿ ಮಾಡಿ ಇವರು ನಮ್ಮ ಇಂಜಿನಿಯರ್ ಇಲ್ಲೇ ಇದ್ದಾರೆ. ಹೌದು, ಯಾಕಂದರೆ ಇರೋ ಜಾಗದಲ್ಲಿ ಮಾಡ್ಕೊಂಡು ಮಾಡ್ತಾ ಇರೋದಂತೂ ನಿಜವಾಗ್ಲೂ ಅದು ಶ್ಲಾಘನೀಯ. ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಕೆಲಸ ಮಾಡ್ತಾ ಇರೋ ಕೂಡ ನಾವು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಬೇಕು. ನಮ್ಮದು ಕಾಂಟ್ರಿಬ್ಯೂಷನ್ ಏನಾಗುತ್ತೆ ಮೆಂಬರ್ಸ್ ಆಗಿ ನಮ್ಮ ಕಡೆಯಿಂದ ನಾವು ಸಹಾಯ ಮಾಡ್ತಾರೆ. ಈ ಕ್ಲಬ್ ನಾವು ಈ ಕ್ಲಬ್ಗೆ ಮೆಂಬರ್ ಆದಾಗ ಇಲ್ಲಿ ಬೇಸಿಕ್ ಫೆಸಿಲಿಟೀಸು, ಮೂಲಭೂತ ಸೌಕರ್ಯಗಳು ಏನೂ ಇರಲಿಲ್ಲ. ಆವಾಗ ಏನೋ ಬಂದು ಕೂತ್ಕೊಂಡ್ರೆ ಒಂದು ಸ್ವಲ್ಪ ಮಿಕ್ಸರು, ಖಾರ ಆ ಥರ ಬಿಟ್ಟರೆ ಏನೂ ಸಿಗ್ತಿರ್ಲಿಲ್ಲ. ಅಂಥ ಹಂತದಿಂದ ಈ ಒಂದು 25 ವರ್ಷದ ಈ ಕ್ಲಬ್ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಈ 100 ವರ್ಷದ ಹಳೆಯ ಕ್ಲಬ್ಗಳ ಜೊತೆ ಸರಿಸಾಟಿಯಾಗಿ ಅದಕ್ಕಿಂತಲೂ ಒಂಚೂರು ಉನ್ನತ ಮಟ್ಟದಕ್ಕೆ ಹೋಗುವಂಥ ಸ್ಥಿತಿನಲ್ಲಿ ಭಾಳ ಒಳ್ಳೆಯ ವ್ಯವಸ್ಥಿತವಾದ ಕಟ್ಟಡಗಳು, ರೂಮ್ಗಳು ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗಳು ಎಲ್ಲವೂ ಆಗಿದೆ. ಮುಂದಿನ ಹಂತದಲ್ಲಿ ಸ್ವಿಮ್ಮಿಂಗ್ ಪೂಲು, ಜಿಮ್ನಾಷಿಯಮ್ಮು ಮತ್ತು ಇನ್ನೊಂದು ಕ್ರೀಡಾ ಸಮುಚ್ಚಯ ಕೂಡ ಇನ್ನೇನು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಅದು ಎಲ್ಲವೂ ಆಗಿಬಿಟ್ರೆ ಬಹುಶಃ ಕರ್ನಾಟಕದಲ್ಲಿ ಒಂದು